ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನೋಡಿರಲ್ವ ತಮ್ನೇಲ್. ಸೊ ಎಕ್ಸಿಬಿಷನ್ನ ತೋರಿಸ್ತಾ ಇದ್ದೀನಿ. ಬೆಂಗಳೂರಲ್ಲೇ ಬಿಗ್ಗೆಸ್ಟ್ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನೋಡಿರಲ್ವ, ಸೊ ಅದು ಬಂದು ಎಂಟ್ರೆನ್ಸ್. ಸೊ ಅದು ಹಾಗೆ ರಾಕ್ ಕ್ಲಿಪ್ಪಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಹಾಗಾಗಿ ಸ್ಟಾರ್ಟಿಂಗು ಈಗಲ್ ಕೂಗೋದು ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಸೊ ಹಾಗಾಗಿ ಅದನ್ನು ಎಂಟ್ರೆನ್ಸಲ್ಲಿ ಹಾಗೇ ಹಾಕಿದ್ದೆ. ನೆಕ್ಸ್ಟ್ ಇದು ಬಂದು ಸ್ಟೆಪ್ಸ್ ಹತ್ತಿ ಒಳಗಡೆ ಬಂದರೆ ಇದು ಸ್ಟಾರ್ಟಿಂಗ್ ವ್ಯೂ ಇದು. ಸೊ ಇಲ್ಲಿಂದ ಇಲ್ಲಿ ಕ್ರಿಯೇಟಿವಿಟಿ ಆಗಿ ಸ್ವಲ್ಪ ಫೋಟೋಸ್ನ ತೊಗೊಳೋದಕ್ಕೆ ಇಮೇಜಸ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಡಿಫ್ರೆಂಟಾಗಿ ನಾವು ಫೋಟೋಸು ಕ್ರಿಯೇಟಿವ್ ಆಗಿ ತೊಗೋಬೋದು. ಇಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಎಕ್ಸಿಬಿಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈಗ ಒಂದು ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ಪೂರ್ತಿಯಾಗಿ ಲಾಸ್ಟ್ ಟೈಮ್ಗಿಂತ ಈ ಸರಿ ಸೂಪರ್ ಆಗೈತೆ. ಅಲ್ಲ ಇರೋ ರಸ್ತೆ ಅಲ್ಲಿ ನೋಡ್ರಿ ರಸ್ವೇನ್ ಎಲಿಫೆಂಟು. ನೋಡಿ ಇಲ್ಲಿ ಏನಾಯ್ತು ನೋಡಿ, ಇಲ್ಲಿ ಮುಸ್ಲೆ ನೋಡು. ಮುಸ್ಲೆ ನೋಡ್ದ ಎಷ್ಟಪ್ಪ ಐತೆ ನೋಡಲ್ಲ. ಎಲಿಫೆಂಟ್ ಜಿಯ ಕುಡಿತೈತೆ. ಎಲಿಫೆಂಟ್ ನೋಡಿ ಜಿಯ ಕುಡಿತಾ ಇರೋದು. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಈ ಲೊಕೇಶನ್ ಅಂತ. ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಸ್ಟಾರ್ಟಿಂಗಲ್ಲೇ ಬರ್ಡ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಲಾಸ್ಟ್ ಇಯರ್ ಕೂಡ ನಾನು ಬಂದಿದ್ದೆ. ಇಲ್ಲಿ ಬಂದು ಲಾಸ್ಟ್ ಇಯರು ಫಿಶಸ್ ಅಕ್ವೇರಿಯಮ್ಮನ್ನು ಇಟ್ಟಿದ್ರು. ಈಗ ಬಂದು ಬರ್ಡ್ಸು ಅನಿಮಲ್ಸ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಮಕ್ಕಳೆಲ್ಲ ಇಲ್ಲೇ ಸ್ಟಾಪ್ ಆಗಿಬಿಟ್ಟು ನೋಡ್ತಿದ್ರು. ಸೊ ನಾವು ಆಲ್ಮೋಸ್ಟ್ ಹೋಗೋಷ್ಟರಲ್ಲಿ ಈವ್ನಿಂಗ್ 7 o'clock ಹೆಚ್ಚು ಕಡಿಮೆ ಆ ಟೈಮಿಂಗ್ಸಲ್ಲಿ ಹೋಗಿದ್ದು. ಇದು ಓಪನ್ ಆಗೋದು ಬಂದು 5 o'clock, 5 to 10 ಇರುತ್ತೆ ನೈಟು. ಫೆಬ್ರವರಿ ಕಂಪ್ಲೀಟಾಗಿ ಇರುತ್ತೆ, ಈ ಮಂತ್ ಫುಲ್ಲು ಇರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ನ ಕೊಡ್ತೀನಿ. ಯಾರಿಗಾದರೂ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತ ಅಲ್ಲಿ ರಿಪ್ಲೈ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಪೆಂಗ್ವಿನ್ಸ್ ಎಲ್ಲ, ಇದು ಸ್ಟಾರ್ಟಿಂಗಲ್ಲಿ ಮಾಡಿರೋವಂಥದ್ದು. ಇಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಇತ್ತು ಅಂತಲೇ ಹೇಳ್ಬೋದು. ಈಗ ಬಂದು ಶಾಪಿಂಗ್ಸು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಶಾಪಿಂಗ್ಸು ಆಲ್ಮೋಸ್ಟ್ ಎವ್ರಿಥಿಂಗ್ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳಿಗಾಗಿರ್ಬೋದು, ಜುವೆಲರೀಸ್ ರಿಲೇಟೆಡ್ ಆಗಿರ್ಬೋದು, ಚಿಪ್ಸು ಈ ಥರದ್ದೆಲ್ಲ, ರಾ ಚಿಪ್ಸು ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಪಿಂಗಾಣಿ ವಸ್ತುಗಳಾಗಿರ್ಬೋದು, ಕೀ ಚೈನ್ಸ್, ಮೊಬೈಲ್ ರಿಲೇಟೆಡ್ ಐಟಮ್ಸು, ಡ್ರೈ ಫ್ರೂಟ್ಸು ಮತ್ತು ನಟ್ಸು ಎಲ್ಲ ಎವ್ರಿಥಿಂಗ್ ಇತ್ತಂತಲೇ ಹೇಳ್ಬೋದು. ಶಾಪಿಂಗ್ ರಿಲೇಟೆಡ್ ಕೂಡ ಈ ಪಿಂಗಾಣಿ ಐಟಮ್ಸ್ ಬರುತ್ತಲ್ಲ, ಸೊ ಆ ಥರದ್ದೆಲ್ಲ ಇತ್ತು. ನಾನು ಕೆಲವೊಂದು ರಾಕ್ ಕ್ಲಿಪ್ಪಿಂಗ್ಸ್ ಏನು ಹಾಕಿದ್ದೀನಿ ಅಂತಂದರೆ, ಸೊ ಅಲ್ಲಿ ಇರೋ ನೇಚರ್ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸೊ ಹಾಗಾಗಿ
ಇಲ್ಲಿಂದ ಬಂದು ಗೇಮಿಂಗ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ದೊಡ್ಡವ್ರಿಗೂ ಇರುತ್ತೆ, ಚಿಕ್ಕ ಮಕ್ಳು ಯಾರಾದರೂ ಟ್ರೈ ಮಾಡ್ಬೋದು ಅಂದರೆ ಚಿಕ್ಕ ಮಕ್ಳು ಟ್ರೈ ಮಾಡ್ಬೋದು. ಇಲ್ಲ ಆಲ್ಮೋಸ್ಟ್ ಚಿಕ್ಕ ಮಕ್ಳಿಗೆ ಯಾವುದೂ ಇಲ್ಲ. ಸೊ ಹೈಟಲ್ಲಿ ಇತ್ತಲ್ವ, ಚಿಕ್ಕ ಮಕ್ಳು ಯಾವುದು ಟ್ರೈ ಮಾಡೋ ಅಂಥದ್ದು ಇರಲಿಲ್ಲ. ಸೊ ದೊಡ್ಡವ್ರದ್ದೇ ಇತ್ತು. ಸುಮಾರು 5-6 ಗೇಮ್ಗಳು ಇತ್ತು. ಸುಮಾರು ಜನ ಆಡ್ತಾಯಿದ್ರು ಕೂಡ. ಈಗ ನಾವು ಸ್ಟಾರ್ಟಿಂಗಲ್ಲೇ ಹೋಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು. ಇಲ್ಲಿಂದ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಮೈನ್ ಎಕ್ಸಿಬಿಷನ್. ಲಾಸ್ಟ್ ಇಯರ್ ನಾವೇನು ಹೋಗಿದ್ವಿ, ಸೊ ಆಲ್ಮೋಸ್ಟ್ ಸೇಮೇ ಇತ್ತು. ಇದು ಬಂದು ಫುಡ್ ಸ್ಟಾಲ್ಸು. ನೀವೇನಾದರೂ ಅಬ್ಸರ್ವ್ ಮಾಡ್ತಿದ್ದೀರಾ? ಏನಾದರೂ ಅಬ್ಸರ್ವ್ ಮಾಡಿದರೆ ಈಗಲೇ ಕಮೆಂಟ್ ಮಾಡಿ ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ. ಸೊ ಇಲ್ಲಿ ಬಂದು ಫುಡ್ ಎಲ್ಲ ಇದೆ, ಮಕ್ಕಳಿಗೆ ಪ್ಲೇ ಏರಿಯಾ ಇದೆ. ಆಲ್ಮೋಸ್ಟ್ ನೋಡ್ಬೋದಲ್ವ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂದರೆ. ನಾನು ಹೇಳಿದ್ನಲ್ವ, ಸೊ ಸ್ಟಾರ್ಟಿಂಗಲ್ಲೇ ನಾವು ಎಂಟ್ರೆನ್ಸಲ್ಲಿ ಅಂದರೆ 7 o'clock ಹೋಗಿದ್ವಿ. ಸೊ 7 o'clock ಅಂದರೆ 6:30, 7 ಮೇಲೆ ಕತ್ಲಾಗುತ್ತಲ್ವ. ಕತ್ಲಾಗದ್ಮೇಲೆ ನಮಗೆ ಎಕ್ಸಿಬಿಷನ್ ಬ್ಯೂಟಿಫುಲ್ಲಾಗಿ ಕಾಣಿಸೋದು ಲೈಟಿಂಗ್ಸ್ ಆಗೋದ್ರಿಂದ. ಸೊ ಹಾಗಾಗಿ ಆ ಟೈಮಿಂಗ್ಸ್ಗೆ ಸ್ವಲ್ಪ ಜನ ಕಡಿಮೆ ಇದ್ದರು. ಅಷ್ಟೊತ್ತಲ್ಲೇ ಹೋಗಿ ಬರೋದು ಬೆಸ್ಟ್, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ರೆ ಮಗು ಕೋಲ್ಡ್ ಆಗುತ್ತೆ ಅಂತ. ನೋಡ್ಬೋದು ಯಾವ ಥರ ಕಾಣಿಸಿದೆ. ಲೈಟಿಂಗ್ಸೇ ಒಳ್ಳೆ ಅಟ್ರಾಕ್ಟಿವ್ ಆಗಿದ್ದಿದೆ ಲೈಟಿಂಗ್ಸು. ಇಲ್ಲಿ ಚಾರ್ಜಸ್ ಎಲ್ಲ ಹೆಂಗಿದೆ ಅಂದರೆ ಮಕ್ಕಳೇನೇನು ಆಡ್ತೀವಿ, ಸೊ ಅದೆಲ್ಲ ಆಲ್ಮೋಸ್ಟ್ 50 rupees ಇತ್ತು. ಬಟ್ ದೊಡ್ಡವ್ರು ಯಾವುದಾದ್ರೂ ಆಡ್ತಾಯಿದ್ರೆ ಗೇಮ್ಸು, ಸೊ ಅದೆಲ್ಲನೂ 100 rupees ಇತ್ತು. ಕೆಲವೊಂದು ಕಡೆ ಕ್ಯಾಶ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಇವ್ರು ಕೂತಿದ್ದಾರಲ್ವ, ಸೊ ಇವ್ರಿಗೆ ನಾವು ಫೋನ್ಪೇ ಮಾಡಿದ್ರೆ, ಸ್ಕ್ಯಾನರಲ್ಲಿ ಪೇ ಮಾಡಿದ್ರೆ ಅವ್ರು ನಮಗೆ ಕ್ಯಾಶ್ ಕೊಡ್ತಾರೆ. ಇಲ್ಲಿ ಕೆಲವೊಂದು ಕಡೆ ಕ್ಯಾಶ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇಲ್ಲಿ ಮಕ್ಕಳೆಲ್ಲ ಆಡೋ ಗೇಮ್ಸಲ್ಲಿ ಆಲ್ಮೋಸ್ಟ್ ಕ್ಯಾಶೇ ಅಕ್ಸೆಪ್ಟ್ ಮಾಡ್ತಾರೆ. ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಓಕೆ, ಕ್ಯಾಶ್ ಏನಾದರೂ ಇಲ್ಲ ಅಂದರೆ ಸೊ ಅಲ್ಲೇ ನಾವು ಫೋನ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ನಾವು ಕ್ಯಾಶ್ ಇಸ್ಕೋಬೋದು. ಸೊ ನೋಡಿ ಇಲ್ಲಿ ರಸ್ವಿನ್ ಆಡ್ತಾ ಇದ್ದಾನಲ್ವ ಬೈಕು. ಇದು ಬಂದು ಚಾರ್ಜಸ್ ಬಂದು 50 rupees. ಎಂಟ್ರಿ ಟಿಕೆಟ್ ನಾನು ಹೇಳಿದೆ ಅಂತ ಅನಿಸುತ್ತೆ, ಹೇಳಿಲ್ಲ ಅಂದರೆ 70 rupees ಇದೆ ಎಂಟ್ರಿ ಟಿಕೆಟು. ಪರ್ ಪರ್ಸನ್ಗೆ 70 rupees. ಬಿಲೋ 3 yearsಗೆ ಎಂಟ್ರಿ ಟಿಕೆಟ್ ಇಲ್ಲ. ನಂತರ ಇಲ್ಲಿ ಹೆಲಿಕಾಪ್ಟರ್ಸ್ದು ಇತ್ತು ಗೇಮು. ಸೊ ಗೇಮ್ ಅಂದರೆ ಪ್ಲೇ ಏರಿಯಾ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕೂಡ ರಸ್ವಿನ್ ಹೋಗಬೇಕು ಅಂದ. ಇದು ಬಂದು 80 rupees. ಇದು ಒಂದೇ 80 rupees ಇದ್ದಿದ್ದು ಮಕ್ಕಳಾಡೋದು, ಇನ್ನೆಲ್ಲ 50 rupees ಇತ್ತು. ಸೊ ಇದನ್ನು ಕೂಡ ಹಾಡ್ತಾ ಇದ್ದ. ಒಂದು ಮಾತು ಹೇಳಬೇಕು ಅಂದರೆ ಎಕ್ಸಿಬಿಷನ್ ಬಗ್ಗೆ ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲೇ ಬಿಗ್ಗೆಸ್ಟ್ ಎಕ್ಸಿಬಿಷನ್ ಅಂತ ಹೇಳ್ತಾರೆ. ಈವ್ನಿಂಗ್ ಟೈಮಲ್ಲಿ ನೀವೇನಾದರೂ ಮಕ್ಕಳ ಜೊತೆ ಬಂದು ಎಂಜಾಯ್ ಮಾಡಬೇಕು ಅಂತಂದರೆ, ಇಲ್ಲಾಂದರೆ ವೀಕೆಂಡ್ ಟೈಮಲ್ಲಿ ಬಂದು ಎಂಜಾಯ್ ಮಾಡಬೇಕು ಅಂದರೆ 1-2-3 hour ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಎಕ್ಸಿಬಿಷನ್ ಅಂದರೂ ಸೆಂಟ್ರ್ ಆಫ್ ಅಟ್ರಾಕ್ಷನು. ಮತ್ತು ಬರ್ಡ್ಸ್ ಏನಿದೆ, ಸೊ ಅದು ಕೂಡ ಅಷ್ಟು ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡ್ತಾರೆ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ತುಂಬಾ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಸಪ್ರೇಟಾಗಿ ಪ್ಲೇ ಆಡೋ ಅಂಥ ಇದಿದೆ, ಗೇಮಿಂಗ್ಸ್ ಎಲ್ಲ ಇದೆ. ಸೊ ಹಾಗಾಗಿ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಅವಾಗಲೇ ಅಬ್ಸರ್ವ್ ಮಾಡಿದ್ರ ಅಂತ ಕೇಳಿದೆ. ಸೊ ಯಾರು ಗೊತ್ತಿದ್ರೆ ನೋಡಿ, ಇಲ್ಲಿ ನನ್ನ ಹೆಸರಲ್ಲೇ ಇದೆ ಫುಡ್ ಸ್ಟಾಲ್ಸ್ ಎಲ್ಲನೂ. ಅದು ನನಗೆ ಖುಷಿ ಆಯಿತು. ಲಾಸ್ಟ್ ಟೈಮ್ ಈ ಥರ ಇರಲಿಲ್ಲ, ಬೇರೆ ಹೆಸರಲ್ಲಿತ್ತು. ಬಟ್ ಈ ಹೆಸರಲ್ಲಿ ಏನೋ ನನ್ನ ಹೆಸರು ಇದೆ. ಸೊ ಇಲ್ಲಿ ಬಂದು ಎಲ್ಲ ಫುಡ್ ರಿಲೇಟೆಡ್ ಅಂದರೆ ಫುಡ್ ಸ್ಟಾಲ್ಸ್ ಇತ್ತು. ಸೊ ಇಲ್ಲಿ ಬಂದು ಏನೇನು ಸಿಗ್ತಾಯಿತ್ತು ಅಂದರೆ ನಾವು ಪಾಪ್ಕಾರ್ನ್ ಸ್ವಲ್ಪ ತೊಗೊಂಡಿದ್ವಿ. ಪಾಪ್ಕಾರ್ನ್ ಆಗಿರ್ಬೋದು, ಟೀ, ಕಾಫಿ, ಐಸ್ ಕ್ರೀಮ್ಸ್, ಆಮೇಲೆ ವಾಟರ್ ರಿಲೇಟೆಡ್ ಎಲ್ಲನೂ ಇರ್ತಾಯಿತ್ತು. ನೋಡಿ ಇಲ್ಲಿ ಕೂಡ ನನ್ನ ಹೆಸರೇ ಇದೆ. ಸೊ ವಾಟರ್ ರಿಲೇಟೆಡ್ ಏನೇನೆಲ್ಲ ಸಿಗುತ್ತೆ, ಸೊ ಅದೆಲ್ಲ ಇತ್ತು. ಸೊ ನಾವು ಇದನ್ನು ಕೂಡ ಒಂದು ಸ್ನ್ಯಾಕ್ಸ್ ತೊಗೊಂಡಿದ್ವಿ, ಪೊಟೇಟೋದು. ಸೊ ಇದನ್ನು ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸೊ ಫುಡ್ ಎಲ್ಲ ಆಲ್ಮೋಸ್ಟ್ ಪಾನಿಪುರಿ, ಮಸಾಲೆ ಎಲ್ಲ, ಜಂಕ್ ಐಟಮ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಬೇಕು ಅಂದರೆ ಆರಾಮಾಗಿ ತಿನ್ಕೋಬೋದು. ಸೊ ನಾವಿಲ್ಲೆಲ್ಲ ತಿಂದು ಆನಂತರ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಏನು ಗಲೀಜಾಗಿರುತ್ತಲ್ವ, ನಾವು ತಿಂದಿರೋದು ನಾವೇ ಕ್ಲೀನ್ ಮಾಡ್ಬೋದು. ಸೊ ಡಸ್ಟ್ಬಿನ್ಗೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 7 o'clock ಹೋಗಿದ್ದು, ನಾವು ರಿಟರ್ನ್ ಬರೋಷ್ಟರಲ್ಲಿ 9-9:30 ಆಗೋಗಿತ್ತು. ಸೊ ಆ ಟೈಮ್ಗೆ ರಿಟರ್ನ್ ಬರ್ತಾ ಇಲ್ಲೊಂದು ಇದು
3 ಬಾಲ್ಸಲ್ಲಿ ಫುಲ್ 3 ಸಲ ಗ್ಲಾಸ್ ಟಚ್ ಆದರೆ ಏನೋ ಪ್ರೈಸಸ್ ಅಂತ ಹೇಳ್ತಿದ್ರು. ಇಲ್ಲೆಲ್ಲ ಪಿಂಗಾಣಿ ವಸ್ತುಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಶೋಕೇಸ್ ಐಟಮ್ಸ್ ಆಗಿರ್ಬೋದು, ಆಮೇಲೆ ಈ ಚನ್ನಪಟ್ಟಣ ಗೊಂಬೆಸ್ ಅಂತಾರಲ್ಲ, ಸೊ ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ನಾನು ಡೀಟೇಲ್ಸ್ನ ಕೊಡ್ತೀನಿ. ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ರೆ, ಇದು ಅಡ್ರೆಸ್ ಬಂದರೂ ಕೋಗಿಲು ಗ್ಲಾಸಲ್ಲಿರೋದು. ಕಂಪ್ಲೀಟಾಗಿ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನಮಸ್ಕಾರ.